ವೆಲ್ಕಮ್ ಬ್ಯಾಕ್ ಟು ತನಗೂಡ ಕ್ರಾಲೋಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರುತ್ತೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಏನಪ್ಪ ವಿಡಿಯೋ ಅಂತಂದರೆ ರಾಗಿ ಉತ್ತಪ್ಪ ಮಾಡ್ತಾ ಇದ್ದೀನಿ. ಹೇಗೆ ರಾಗಿ ಉತ್ತಪ್ಪ ಮಾಡೋದು, ರಾಗಿ ಉತ್ತಪ್ಪ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಯಾಕೆ ತಡ, ಬನ್ನಿ ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಗಿ ಉತ್ತಪ್ಪ ಮಾಡೋದಕ್ಕೆ ಮೊದಲು ನಾವು ಒಂದು ಬೌಲ್ ತೊಗೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ನಾನು 1 ಮತ್ತು 1.5 ಕಪ್ಪಷ್ಟು ನಾನು ರಾಗಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನೀವು ಮೆಜರ್ಮೆಂಟ್ ನೋಡಿಬಿಟ್ಟು ನೀವು ಎಷ್ಟು ಜನ ಇದ್ದೀರಾ ಅಂತ ನೋಡಿ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಾನು ಅದರಲ್ಲೇ ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೋತೀನಿ. ರವೆನೂ ಸೇರಿಸ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ನೀವು ನೋಡಿಬಿಟ್ಟು ಎಷ್ಟು ಜನ ಇದ್ದೀರಾ ಅದನ್ನು ನೋಡಿಕೊಂಡು ರವೆ ಮತ್ತು ನೀವು ರಾಗಿ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಇವಾಗ ಮೊಸರು ಸೇರಿಸ್ಕೋತಾ ಇದ್ದೀನಿ. ನೋಡಿ, ಇವಾಗ ಮೊಸರು ಕೂಡ ಅದನ್ನು ಅಷ್ಟೇ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ಳಿ. ಅರ್ಧ ಇಲ್ಲ ಅಂದರೆ ಒಂದು ಬಟ್ಲಷ್ಟು ಸೇರಿಸ್ಕೊಳ್ಳಿ. ಮೊಸರು ಏನು ತಂಪಾಗುತ್ತೆ, ದೇಹಕ್ಕೆ ತಂಪು, ಅದೇನೇನೂ ಆಗಲ್ಲ. ಸೊ ನಾನು ಇವಾಗ ಮೊಸರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ನಾನು ನೀರನ್ನ ಹಾಕೋತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ಚಿಕ್ಕ ಬೌಲ್ ತೊಗೊಂಡಿದ್ದೆ, ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ. ಬಟ್ ಸ್ಟಿಲ್ ನಾನು ಮಿಕ್ಸ್ ಮಾಡಿದ್ದೀನಿ. ನೀರನ್ನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲೂ ಗಂಟು ಬರ್ದಿರೋ ಥರ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಏನು ದೇಹಕ್ಕೆ ತಂಪು ರಾಗಿ. ಇದು ಅಕಸ್ಮಾತ್ ಮಕ್ಕಳು ಮುದ್ದೆ ತಿನ್ನಲ್ಲ ಅಂತ ಅಂದರೆ ನೀವು ಈ ಥರ ದೋಸೆ ಮಾಡಿ ನೀವು ಲಂಚ್ ಬಾಕ್ಸ್ಗಾದರೂ ಕಟ್ಬೋದು ಮಕ್ಕಳಿಗೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂಚೂರು ಗಂಟೆ ಇರಬಾರ್ದು. ಆ ಥರ ನೀವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರಾಗಿ ಹಿಟ್ಟನ್ನ ಇಟ್ಕೋಬೇಕಾಗುತ್ತೆ. ರವೆ ಮತ್ತು ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ, ರವೆ ಮತ್ತು ರಾಗಿ ಹಿಟ್ಟು ಮತ್ತು ಮೊಸರು, ಸ್ವಲ್ಪ ನೀರನ್ನ ಹಾಕ್ಕೊಂಡು ನಿಮಗೆ ಗೊತ್ತಾಗುತ್ತೆ ಅಲ್ವಾ ಗಟ್ಟಿ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಒಂದು ಮೀಡಿಯಮಲ್ಲಿ ಅಷ್ಟು ನೀವು ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದನ್ನು ಏನು ಮಾಡಬೇಕು ಅಂದರೆ ಪ್ಲೇಟ್ನ ಮುಚ್ಚಬೇಕಾಗುತ್ತೆ ಒಂದು 5 ನಿಮಿಷ. ಅಂದರೆ ಹಿಟ್ಟು ಅಳಬೇಕಲ್ವಾ, ಸೊ ಅದಕ್ಕೋಸ್ಕರ ನಾವು ಒಂದು ಪ್ಲೇಟಲ್ಲಿ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ಒಂದು 5 ನಿಮಿಷ ನೀಟಾಗಿ ಅದು ಅರಳಿ. ಇವಾಗ ಮಸಾಲೆ ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಬನ್ನಿ. ಫಸ್ಟು ಮೊದಲಾಗಿ ನಾನು ಉಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ಅಡುಗೆಗೆ ಹಾಕೋ ಸೋಡಾ ತೊಗೊಂಡಿದ್ದೀನಿ, ಮೀನ್ಸ್ ದೋಸೆ ಹಿಟ್ಟಿಗೆ ಹಾಕೋದು. ಜೀರಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸಾಸಿವೆ ತೊಗೋತಾ ಇದ್ದೀನಿ. ಅದಾದಮೇಲೆ ಇನ್ನು ಇದು ಕ್ಯಾಪ್ಸಿಕಮ್ ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಕ್ಯಾಪ್ಸಿಕಮ್ ಹಾಕಿಲ್ಲ. ಆಮೇಲೆ ನೆಕ್ಸ್ಟ್ ನಾನು ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಕೈಲಿ ಎಷ್ಟು ಸಣ್ಣ ಹೆಚ್ಕೊಳಕ್ಕಾಗುತ್ತೋ ಅಷ್ಟು ಸಣ್ಣ ಹೆಚ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ, ಕ್ಯಾರೆಟು ಅಷ್ಟೇ, ಮತ್ತು ಕೊತ್ತಂಬರಿನೂ ನಿಮ್ಗೆ ಎಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು ಈರುಳ್ಳಿ ಎಲ್ಲ ಆಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ಇವಾಗ ನೋಡಿ ಕ್ಯಾರೆಟ್ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು. ಒಂದು 10ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1-2 ಈರುಳ್ಳಿ ತೊಗೊಂಡಿದ್ದೀನಿ. ಅದು ತುಂಬ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೀನ್ಸ್ ಬಾಣಲೆ ಇಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕಲ್ವ, ಸೊ ಗ್ಯಾಸ್ ಹಚ್ಚಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಾದ್ಮೇಲೆ ಒಂದು 5 ನಿಮಿಷ ಹೀಟ್ ಆದಮೇಲೆ ನಾನು ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. 1-2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೇನು ಎಣ್ಣೆ ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಆದರೆ ಸಾಕಾಗುತ್ತೆ. ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ನಾವು ಎಷ್ಟು ನಿಮಿಷ ಫ್ರೈ ಮಾಡಬೇಕು ಅಂದರೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವು ತವದ ಮೇಲೆ ಹಾಕಿದ್ಮೇಲೆ ಅದು ಅಲ್ಲೇ ಬೇಯುತ್ತೆ ಅಲ್ವಾ, ಸೊ ಅದರಿಂದ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಫಸ್ಟ್ ಇದಕ್ಕೆ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರಾಗಿ ಉತ್ತಪ್ಪ. ನೀವು ಟ್ರೈ ಮಾಡಿ ನೋಡಿ ಮನೇಲಿ, ಒಂದು ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇವಾಗ ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಮುದ್ದೆ ಊಟ ಮಾಡಿ ಬೇಜಾರಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು. ರಾಗಿ ಉತ್ತಪ್ಪ, ರಾಗಿ ಇಡ್ಲಿ ಸ್ವಲ್ಪ ಡಿಫ್ರೆಂಟಾಗಿ, ರಾಗಿ ಬಿಸ್ಕೆಟ್ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು. ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಸಿಡಿತಿದೆ. ಸಿಡಿದಾದ್ಮೇಲೆ ನಾವು ಇದಕ್ಕೆ ಕರಿಬೇವು ಹಾಕ್ಕೋತಾ ಇಲ್ಲ, ನಾನು ಡೈರೆಕ್ಟಾಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಒಂದು 10ರಿಂದ 8 ಮೆಣಸಿನ್ಕಾಯಿ ತೊಗೊಂಡು ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಅಂದರೆ ದಪ್ಪ ಆದರೆ ನೀವು ದೋಸೆ ಥರ ಮಾಡೋಕ್ಕಾಗಲ್ಲ, ಅಂದರೆ ಇದಾಗಿಬಿಡುತ್ತೆ. ಸ್ವಲ್ಪ ಸಣ್ಣದಾಗಿ, ತೀರಾ ಸಣ್ಣದಾಗಿ ನೀವು ಹೆಚ್ಚಿಟ್ಕೋಬೇಕಾಗುತ್ತೆ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಆಗೋಗುತ್ತೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈಗ ರೈಸ್ ಮಾಡೋದನ್ನೆಲ್ಲ ಬಿಟ್ಟಿದ್ದೀನಿ. ಈ ಥರ ಚಪಾತಿ, ಈ ಥರ ದೋಸೆ, ಆಮೇಲೆ
ಆಲೂ ಪರೋಟ ಮತ್ತು ಪಾಲಕ್ ಚಪಾತಿ ಎಲ್ಲ ಮಾಡ್ತಾಯಿದ್ದೀನಿ ನಾನಿವಾಗ. ಇವಾಗ ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾನಿವಾಗ. ತುಂಬ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು, ಬಾಯಿಗೆ ಸಿಕ್ಕುತ್ತೋ ಇಲ್ವೋ ಅನ್ನಂಗೆ ಇರಬೇಕೇ ಹೊರ್ತು ತಿಂದಿ ಶಕ್ನ ಈರುಳ್ಳಿನೇ ಸಿಕ್ಕಬಾರ್ದು, ಆ ಥರ ಇರಬಾರ್ದು. ಅದಕ್ಕೋಸ್ಕರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ. ಯಾಕೆಂದರೆ ತವದ ಮೇಲೆ ಹಾಕ್ತಿರಲ್ಲ, ತವದ ಮೇಲೇ ಬೇಯ್ಕೊಳ್ಳುತ್ತೆ ಈರುಳ್ಳಿ. ಸೊ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು. ಇವಾಗ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕೆ ಅಂತ ಅಂದರೆ ಬೆಳಗ್ಗೆ ನಮ್ಮ ಯಜಮಾನ್ರು ಮೂವಿ ನೋಡ್ತಾಯಿದ್ರು, ಅವ್ರಿಗೆ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಮ್ಯೂಟ್ ಮಾಡಿಕೊಂಡು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ನೀವು ಕ್ಯಾಪ್ಸಿಕಮ್ನು ಆ್ಯಡ್ ಮಾಡ್ಕೋಬೋದು. ನಾನು ಕ್ಯಾಪ್ಸಿಕಮ್ ಇರಲಿಲ್ಲ, ಸೊ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನಿಮಗೆ. ಸೊ ನೀವು ಕ್ಯಾಪ್ಸಿಕಮ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನಾನೇನೆ ಮರ್ತೋದೆ ತೊಗೊಂಬರೋದು ಕ್ಯಾಪ್ಸಿಕಮ್. ಆ್ಯಕ್ಚುಲಿ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದರೆ ಸಖತ್ತಾಗಿರೋದು, ನಾನು ಮರ್ತೋಗಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದು ಮಾಡ್ಕೋತಾ ಇದ್ದೀನಿ. ಇವಾಗ ಆಯಿತು, ಆಫ್ ಮಾಡಿದ್ದೀನಿ. ನೆಕ್ಸ್ಟು ಬನ್ನಿ ನಾವು ಹಸಿಟ್ಟನ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಹಳ್ಳಿದೆ, ಅದಕ್ಕೋಸ್ಕರ ಇದನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಏನು ಮಾಡಬೇಕು ಅಂತಂದರೆ ಇದು ಈ ಥರ ಗಟ್ಟಿ ಇದೆಯಲ್ಲ, ಅದಕ್ಕೆ ನಾವು ಒಂದು ಸತಿ ರುಬ್ಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ. ಸೊ ಇದನ್ನು ರುಬ್ಕೊಳ್ಳೋಕ್ಕೆ ಜಾರ್ ತೊಗೊಳ್ಳೋಣ ಬನ್ನಿ. ಜಾರ್ ತೊಗೊಂಬಿಟ್ಟು ನೀಟಾಗಿ ರುಬ್ಕೊಂಡು, ಮತ್ತು ಇನ್ನೊಂದು ಇದು ಯಾಕೋ ಅಂದರೆ ಚಿಕ್ಕದಾಯಿತು ಬೌಲು, ನಾನು ಬೇರೆ ಬೌಲ್ಗೆ ಹಾಕ್ಕೋತೀನಿ. ಇನ್ನೂ ಏನೇನೋ ಮಸಾಲೆ ಎಲ್ಲ ಹಾಕ್ಕೋಬೇಕಾಗತ್ತಲ್ಲ. ಇವಾಗ ನಾನು ಜಾರ್ ತೊಗೋತಾ ಇದ್ದೀನಿ. ಈಗ ಜಾರ್ ತೊಗೊಂಡು ಅದರಲ್ಲಿ ಒಂದು 4 ಸ್ಪೂನಷ್ಟು ಇಲ್ಲ 5 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡೆ. ಇದೇನು ಜಾಸ್ತಿ ಏನು ಇದಾಗಲ್ಲ, ನೀವು 5 ಸ್ಪೂನ್ ಅಲ್ಲ 6 ಸ್ಪೂನ್ ಹಾಕ್ಕೊಂಡು ಬೇಕಾದರೆ ರುಬ್ಕೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ನಿಪ್ಪನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನಾನು. ರುಬ್ಬಾಗಿದೆ ಬನ್ನಿ, ರುಬ್ಬಾಗಿದೆ, ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಅಂದರೆ ಚೆನ್ನಾಗಿ ಬಂದಿದೆ. ಸೊ ಈ ಥರ ನಾನು ಒಂದು 2 ಸತಿ ರುಬ್ಕೊಂಡೆ, 2 ಅಲ್ಲ 3 ಸತಿ ರುಬ್ಕೊಂಡೆ. ಸೊ ರುಬ್ಕೊಂಡಾದಮೇಲೆ ಮತ್ತೆ ಈಗ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ಕ್ರೀಮಿಯಾಗಿದೆ. ಸೇಮ್ ದೋಸೆ ಹಿಟ್ಟು ಥರನೇ ಇದೆ. ಸ್ವಲ್ಪ ಬೇಗನೆ ಆಗುತ್ತೆ ಇದು ದೋಸೆ ಹಿಟ್ಟಿಗಿಂತ. ರಾತ್ರಿ ಎಲ್ಲ ನೆನಾಕಬೇಕಾಗುತ್ತೆ ದೋಸೆ ಹಿಟ್ಟಿಗಾದರೆ, ಬಟ್ ಇದಕ್ಕಾದರೆ ನಾವು ಬೇಗನೆ ಮಾಡ್ಕೊಬೋದು, ಟೈಮು ಸೇವ್ ಆಗುತ್ತೆ. ನಾನಿವಾಗ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ನೀವು ಕ್ಯಾಪ್ಸಿಕಮ್ ನಿಜ ಆ್ಯಡ್ ಮಾಡ್ಕೊಳ್ಳಿ, ನಾನು ಮರ್ತೋದೆ ನೈಟ್ ತಂದಿಟ್ಕೊಳ್ಳೋದು, ಅದರಿಂದ ನಾನು ಕ್ಯಾಪ್ಸಿಕಮ್ ಹಾಕಿಲ್ಲ. ಹೊಸದಾಗಿ ಟಿಫನ್ನ ಟ್ರೈ ಮಾಡ್ತಾಯಿರಿ ಮನೇಲಿ, ನಮ್ಮ ಯಜಮಾನ್ರಿಗೂ ಖುಷಿ ಆಗುತ್ತೆ ಹೊಸದಾಗಿ ಟ್ರೈ ಮಾಡ್ತಿದ್ರೆ. ಇವಾಗ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೆ, ತೊಳೆದು ಅದನ್ನು ಹಾಕೋತಾ ಇದ್ದೀನಿ. ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಇದನ್ನು ನೀಟಾಗಿ ಎಲ್ಲ ಆ್ಯಡ್ ಮಾಡಾದಮೇಲೆ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನಾನು ಉಪ್ಪು ಹಾಕ್ಕೊಳ್ಳೋಣ ಬನ್ನಿ. ಈಗ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ನೋಡಿ. ಅಡುಗೆ ಸೋಡಾ ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ಅಷ್ಟು, ಜಾಸ್ತಿ ಹಾಕ್ಬಿಡಿ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಆಮೇಲೆ. ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪನ್ನು ಅಷ್ಟೇ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಷ್ಟು. ನಾನು 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ರು ಅದರಲ್ಲಿ ಏನೂ ಕಾಣಿಸಲ್ಲ, ಸೇಮ್ ರಾಗಿ ಥರನೇ ಕಾಣಿಸುತ್ತೆ. ಇದರಲ್ಲಿ ಅಂಬ್ಲಿ ಮಾಡ್ಕೊಂಡು ಕುಡಿತಾರೆ ಒಬ್ರೊಬ್ಬರು, ಅದು ತುಂಬಾ ತಂಪು. ಅಂಬ್ಲಿ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಬೆಣ್ಣೆ ಹಾಕ್ಕೊಂಡು ಕುಡಿತಾರೆ. ಮತ್ತು ರಾತ್ರಿ ಮುದ್ದೆ ಮಾಡ್ಕೊಂಡು ತಿಂತಾರೆ, ಭಾರಿ ಒಳ್ಳೇದವೆಲ್ಲ. ಅಂದರೆ ಬಾಡಿಗೆ ಹೀಟ್ ಇದ್ದವ್ರಿಗೆಲ್ಲ ಒಳ್ಳೆಯದು. ಸೊ ಇವಾಗ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಈಗ ಮಿಕ್ಸ್ ಆದಮೇಲೆ ತವ ಇಡೋಣ ಬನ್ನಿ.
ಇವಾಗ ನೋಡಿ ಮತ್ತೆ ಮಿಕ್ಸ್ ಮಾಡ್ಕೊತಾನೆ ಇದ್ದೀನಿ. ಅದು ನನಗೆ ಏನು ಗೊತ್ತಾ, ಎಲ್ಲೂ ಗಂಟಾಗಬಾರ್ದು. ಸೊ ಇದಕ್ಕೆ ಇವಾಗ ಒಂದು ಚಟ್ನಿ ಬೇಕಲ್ವಾ, ಸೊ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಾನು ಇದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಅಂತ ಅಂದರೆ, ಕಾಯಿ ಚಟ್ನಿನ ಇದೇನು ಸ್ಪೆಷಲ್ ಚಟ್ನಿ ಅಲ್ಲ, ಕಾಯಿ ಚಟ್ನಿನೇ. ಕಾಯಿ ಹಾಕಿದ್ದೀನಿ, ಮೆಣಸು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಕಡಲೆ, ಹಸಿಮೆಣಸಿನ್ಕಾಯಿ ಮತ್ತು ಮೆಣಸು, ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾನಿವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರೆಲ್ಲ ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಅದಕ್ಕೂ ಉಪ್ಪು ಹಾಕಿದ್ದೀರಾ ಮತ್ತು ಇದಕ್ಕೂ ಉಪ್ಪು ಹಾಕ್ಬೇಕಲ್ವ, ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದನ್ನು ರುಬ್ಕೊಂಡಿದ್ದೀನಿ. ಇವಾಗ ತವ ಇಟ್ಟಿದ್ದೀನಿ. ತವ ಇಟ್ಬಿಟ್ಟು ಇವಾಗ ನಾನು ಫಸ್ಟ್ ನಾನು ರಾಗಿ ಉತ್ತಪ್ಪ ಮಾಡ್ತಿರೋದು ಫಸ್ಟ್ ನಮ್ಮ ಮನೇಲಿ. ಸೊ ತವ ಕಾದಾದ್ಮೇಲೆ ನೋಡೋಣ. ನಾನು ಆ ಕಡೆ ಮಸಾಲೆ ರೆಡಿ ಮಾಡ್ಕೋತಿದ್ದೆ. ಮಸಾಲೆ ಅಂತೀನಿ, ಹಿಟ್ಟನ್ನ ನೀಟಾಗಿ ಮತ್ತೆ ಎಲ್ಲೂ ಗಂಟಾಗದಿರೋ ಥರ ನೋಡ್ಕೋತಿದ್ದೆ. ನಾನು ಹಂಚು ಕಾದಿದೆಯೋ ಇಲ್ವೋ ಅಂತ ಹೇಗೆ ನೋಡೋದಂದರೆ, ನೀರು ಹಾಕ್ತೀನಿ, ಈ ಥರ ಸೌಂಡ್ ಬಂತು ಅಂದರೆ, ಚುರು ಚುರು ಅಂತ ಸೌಂಡ್ ಬಂತು ಅಂದರೆ ಹಂಚು ಕಾದಿದೆ ಅಂತ ಅಂದ್ಕೊತೀನಿ ನಾನು. ಇವಾಗ ಅದಕ್ಕೆ ಸ್ವಲ್ಪ ತವಾಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಕೆಳಗಡೆ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ತವಾಗೆ. ನೀಟಾಗಿ ಸುತ್ತಲೂ ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ. ಅಂದರೆ ಒಂದೂವರೆ ಸೌಟ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಜಾಸ್ತಿ ಕಾಯೋದಕ್ಕೂ ಬಿಡಬೇಡಿ, ಮತ್ತು ಇದಾಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ದೋಸೆ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂತ ನಂಗೆ ಅನಿಸೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ರಾಗಿ ದೋಸೆ. ತುಂಬಾ ಚೆನ್ನಾಗಿ ಬಂದಿತ್ತು, ಸುಳ್ಳು ಹೇಳ್ಬಾರ್ದು. ನಮ್ಮ ಯಜಮಾನ್ರೂ ಹೇಳಿದ್ರು, ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ. ತಟ್ಟೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅದು ಹೊಗೆಲೇ ಸ್ವಲ್ಪ ಇದಾಗಬೇಕಲ್ವಾ, ಸ್ಟೀಮ್ ಆಗಬೇಕು ಸ್ವಲ್ಪ ಅಂದ್ಬಿಟ್ಟು ತಟ್ಟೆನ ಮುಚ್ತಾಯಿದ್ದೀನಿ. 1-2 ಸೆಕೆಂಡ್ ಮುಚ್ಚಿ ಸಾಕಾಗುತ್ತೆ. ತೆಗೆದು ನೋಡಿದ್ರೆ ಬೆಂದಿರುತ್ತೆ ಆಲ್ರೆಡಿ. ಅದು ನೋಡಿ ಎಷ್ಟು ಚೆನ್ನಾಗಿ ಅದು ಬೇರೆ ತಟ್ಟೆ ಬೇರೆ ಸುಡ್ತಾ ಇತ್ತು. ಇವಾಗ ಇದನ್ನು ಉಲ್ಟಾ ಮಾಡಿ ಹಾಕೋಣ. ನೋಡಿ ಎಲ್ಲೂ ಒಂಚೂರು ತಲೆ ಹಿಡಿದಳೆ ಮತ್ತು ಎಲ್ಲೂ ಕಿತ್ತೋದಳೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಎಲ್ಲೂ ಸೀದಿಲ್ಲ, ಏನೂ ಇಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ನೀವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಸುತ್ತಲೂ. ಯಾಕೆ ಅಂದರೆ ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರಲ್ಲ. ಅದಕ್ಕೆ ನಾವು ಸುತ್ತಲೂ ಸ್ವಲ್ಪ ಐ ಫ್ಲೇಮೇ ಇಟ್ಕೊಳ್ಳಿ. ಯಾಕೆಂದರೆ ರಾಗಿ ದೋಸೆ ಬೇಯಬೇಕಲ್ಲ, ಸೊ ನೀವು ಐ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ. ಇವಾಗ ನೋಡಿ ಬೆಂದಾಯಿತು. ಚಟ್ನಿ ಹಾಕಿ ರಾಗಿ ದೋಸೆ ಹಾಕಿಬಿಟ್ಟು ನಮ್ಮ ಯಜಮಾನ್ರಿಗೆ ಕೊಟ್ಟೆ. ಇವಾಗ ಮತ್ತೆ ಅವರು ತಿಂತಾನೆ ಬಿಸಿ ಬಿಸಿದೇ ಹಾಕ್ಕೊಡ್ತಾ ಇರಬೇಕು ಅವ್ರಿಗೆ. ಆವಾಗಲೇ ಅವ್ರು ತಿನ್ನೋದು. ಇಲ್ಲ ಮಾಡಿ ಒಂದೇ ಸತಿ ಮಾಡಿಟ್ಬಿಟ್ರೆ ಅವ್ರು ತಿನ್ನಲ್ಲ ಆರೋದ್ರೆ. ಅದಕ್ಕೋಸ್ಕರ ಇವ್ರಿಗೆ ಅಂದರೆ ತಿಂತಾನೆ ಮಾಡ್ತಾನೆ ಒಂದೊಂದು ಥರ ಕೊಟ್ಬಿಡ್ಬೇಕು. ಇವಾಗ ಇದನ್ನು ಅಷ್ಟೇ ನೋಡಿ ಎಷ್ಟು ಸ್ಮೂತಾಗಿ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ 1 ಸ್ಪೂನು ಇಲ್ಲ 2 ಸ್ಪೂನಷ್ಟು, ಜಾಸ್ತಿ ಇದು ಮಾಡ್ಕೊಳಕ್ಕೂ ಹೋಗಬೇಡಿ, ಯಾಕೆಂದರೆ ಅದು ಕಿತ್ತೋದಂಗೆ ಆಗಿಬಿಡುತ್ತೆ. ಮತ್ತು ರೊಟ್ಟಿ ತೊಟ್ಟೋದು ಅದೆಲ್ಲ ಭಾರಿ ಹಿಂಸೆ ಆಗಿಬಿಡುತ್ತೆ. ಇದಾದರೆ ತುಂಬಾ ಕ್ವಿಕ್ಕಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಸಿಯಾಗಿ. ನೋಡಿ ಈ ಥರ ಎಣ್ಣೆ ಹಾಕ್ಕೊಂಬಿಟ್ಟು ನೀಟಾಗಿ ಇವಾಗ ತಟ್ಟೆನ ಕ್ಲೋಸ್ ಮಾಡೋಣ ಬನ್ನಿ. ಸ್ಟೀಮಲ್ಲಿ ಅದು ಬೇಯ್ಕೊಳ್ಳಿ. ಸೊ ಇವಾಗ ಸ್ಟೀಮ್ನ ತಟ್ಟೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ತಟ್ಟೆ ಕ್ಲೋಸ್ ಆಯಿತು. ಈಗ ತೆಗೆದುಬಿಟ್ಟು ಬೆಂದಿದೆಯಲ್ಲ ಚೆಕ್ ಮಾಡೋಣ ಬನ್ನಿ. ಎಷ್ಟು ತುಂಬ ಚೆನ್ನಾಗಿ ಬೆಂದಿದೆ. ನನಗೆ ಭಯ ಹೋಯ್ತು ಒಂದು ಸೆಕೆಂಡು. ಯಾಕೆ ಅಂತಂದರೆ ಅದು ಬರ್ತಾ ಇರಲಿಲ್ಲ ಸೈಡಲ್ಲಿ. ಏನಾದರೂ ಸೀದೋಯ್ತಾ ಅಂತ. ಬಟ್ ಇಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಚಪಾತಿ ಥರ ತಿರ್ಸೋಕೆ ಹೋಗ್ತಿದ್ದೀನಿ, ಅದು ತಿರುಗ್ತಾ ಇಲ್ಲ ನನಗೆ. ನಾನು ಅಲ್ಲೂ ಬೇಯ್ಬೋಳೆ, ಹಿಂದೆನೂ ಬೇಯಬೇಕಲ್ಲ, ಮುಂದೆ ಮತ್ತು ಹಿಂದೆ ಎರಡು ಸೈಡು ಬೇಯಬೇಕಲ್ವ ಅಂತ ಅಂದ್ಕೊಂಡೆ. ಆಮೇಲೆ ನೀವು ನೋಡ್ತಾ ಇರ್ಬೋದು, ಕೈಯಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಸುಡ್ತಾಯಿದ್ರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು.
ನೀವು ಎಲ್ಲ ಟ್ರೈ ಮಾಡ್ಕೊಂಡು ತಿನ್ನಿ. ನಿಮಗೂ ಇಷ್ಟ ಆದರೆ ಫ್ಯಾಮ್ಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮಕ್ಳಿಗೆ ತುಂಬಾ ಇಷ್ಟಪಡ್ತಾರೆ. ಈ ಥರ ಯೂನಿಕ್ಕಾಗಿದ್ದರೆ ಮಕ್ಕಳನ್ನು ತುಂಬ ಚೆನ್ನಾಗಿ ಪಟ್ಬಿಟ್ಟು ತಿಂತಾರೆ. ಇದಕ್ಕೆ ನೀವು ತುಪ್ಪ ಹಾಕ್ಕೊಟ್ರು ಮಕ್ಕಳು ಆರಾಮಾಗಿ ತಿನ್ಬೋದು. ಯಾಕೆ ಅಂದರೆ ಮಸಾಲೆ ಎಲ್ಲ ರೊಟ್ಟಿಲೇ ಇರುತ್ತೆ, ಉಪ್ಪು ಖಾರ ಎಲ್ಲ ರೊಟ್ಟಿಲೇ ಇರುತ್ತೆ ಅಲ್ವಾ. ಸೊ ಅದರಿಂದ ನೀವು ಒಂಚೂರು ತುಪ್ಪ ಹಾಕ್ಕೊಟ್ಬಿಟ್ರೆ ಮಕ್ಳಿಗೆ ಖುಷಿ ಆಗುತ್ತೆ ತಿನ್ನೋಕ್ಕೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಂದೆ, ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.